ನೋಡಿ, ಹೆಚ್ಚಿನ ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ಬಾಳೆ ದಿಂಡಿನ ಉಪಯೋಗಿಸ್ಕೊಂಡು ಈ ದಿನ ನಾನು 2 ರೆಸಿಪಿನ ಮಾಡ್ತಾಯಿದ್ದೀನಿ. ಒಂದು ಬಾಳೆ ದಿಂಡಿನ ಜ್ಯೂಸು, ಇನ್ನೊಂದು ಬಾಳೆ ದಿಂಡಿನ ಚಟ್ನಿ. ನಾನು ಯಾವಾಗಲೂ ಪಲ್ಯ ತುಂಬ ಮಾಡ್ತಾಯಿದ್ದೆ, ಫಸ್ಟ್ ಟೈಮ್ ಚಟ್ನಿ ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾಗಿತ್ತು, ಅದರಿಂದನೇ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ, ಇದರಲ್ಲಿ ನಾರಿನ ಅಂಶ ತುಂಬ ಇರೋದ್ರಿಂದ ನಾರನ್ನು ಬಿಡಿಸ್ಕೊಂಡು ಕಟ್ ಮಾಡ್ಕೋಬೇಕು. ಇದನ್ನು ನಾವು ಇಮಿಡಿಯೇಟಾಗಿ ಮಾಡ್ಕೊತೀವಿ ಅಂದರೆ ಮಜ್ಜಿಗೆನಲ್ಲಿ ಹಾಕಂಗೇನಿಲ್ಲ, ಹಾಗೆ ಕಟ್ ಮಾಡಿಕೊಂಡು ತಕ್ಷಣವೇ ಮಾಡ್ಕೋಬೋದು. ನಾವು ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೀವಿ ಅಂದರೆ ಕಪ್ಪಗಾಗೋಗುತ್ತೆ ಅಂತ ನಾವು ಮಜ್ಜಿಗೆನಲ್ಲಿ ಹಾಕಿ ಆಮೇಲೆ ಮಾಡ್ಕೊತೀವಿ. ನೋಡಿ, ಸಣ್ಣ ಸಣ್ಣ ಪೀಸ್ಗಳನ್ನ ಕಟ್ ಮಾಡಿಕೊಂಡು ಸ್ವಲ್ಪ ಪುದೀನ, ಜೀರಿಗೆ, ಕಾಳುಮೆಣಸು ಒಂದು 4, 1-2 ಚಿಟಿಕೆ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಎಷ್ಟು ಜ್ಯೂಸ್ ಮಾಡೋದ್ರಿಂದ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ಫಿಲ್ಟ್ರ್ ಮಾಡ್ಕೊಳ್ಳಿ. ನೋಡಿ, ಇದು ಫಿಲ್ಟ್ರ್ ಮಾಡಬೇಕಾದ್ರೆ ಇದರಲ್ಲಿ ನಾರಿನ ಅಂಶ ತುಂಬ ಇರೋದ್ರಿಂದ ತುಂಬ ನಾರೇ ಬರುತ್ತೆ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಿಂಬೆ ಹಣ್ಣಿನ ರಸನ ಹಾಕ್ಕೊಂಡು ನಾವು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಮುಂಚೆನೇ ಕುಡಿದ್ರೆ ತುಂಬಾ ಒಳ್ಳೆಯದು. ಕಿಡ್ನಿ ಸ್ಟೋನ್ಸ್ನ ಕರಗಿಸೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಈ ಬಾಳೆ ದಿಂಡಿನ ಜ್ಯೂಸು ಅಷ್ಟೇ. ಇದರಿಂದ ಯಾವುದೇ ತಿಂಡಿ ಮಾಡ್ಕೊಂಡು ತಿಂದ್ರೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹೆಲ್ತ್ ಬೆನಿಫಿಟ್ಸು ತುಂಬ ಹೊಂದಿದೆ ಈ ಬಾಳೆ ದಿಂಡಿನಲ್ಲಿ. ಈಗ ಚಟ್ನಿ ಮಾಡೋಣ ಬನ್ನಿ. ಮೊದಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು 1 ಚಮಚದಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಇದು ಹಸಿಯಾಗೆ ಮಾಡ್ಕೋಬೋದು, ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡು ಮಾಡೋಣ ಅಂತ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಅಂದರೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಳಿ. 1 ಹಿಡಿಯಷ್ಟು ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಅರ್ಧ ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಕೊಟ್ಟರೆ, ಇಂಗು ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡ್ರೆ ಬಾಳೆ ದಿಂಡಿನ ಚಟ್ನಿ ಮತ್ತು ಬಾಳೆ ದಿಂಡಿನ ಜ್ಯೂಸ್ 2 ರೆಡಿ ಆಯಿತು.